ಗಳ ಅಂಗವಾಗಿ ಇವತ್ತು ಇರುವ ಮೊದಲನೇ ಮಂತ್ರ ಸೂರ್ಯ ಮಂತ್ರ. ಭಗವಂತ ಬಹಳ ವಿಚಾರ ಮಾಡಿ ಪ್ಲ್ಯಾನಿಂಗ್ ಮಾಡ್ತಾನೆ. ಯಾಕೆಂತಂದರೆ ಈ ಸೂರ್ಯ ಮಂತ್ರ ಗೃಹಣಿ ಸೂರ್ಯ ಆದಿತ್ಯ ಅಂತ ತಿಳ್ಕೊಂಡಂತನ್ನುವ ಮಂತ್ರ. ಅದು ಇವತ್ತೇ ಯಾಕೆ ಬಂತು? ಇದಕ್ಕಿಂತ ಮೊದಲು ಬರ್ಬೋದಾಗಿತ್ತು, ಆಮೇಲೆ ಬರ್ಬೋದಾಗಿತ್ತು. ಇಲ್ಲ, ನಾಳೆ ವಾರ್ಷಿಕೋತ್ಸವ. ನಮ್ಮ ವಿದ್ಯಾಪೀಠದಲ್ಲಿ ಶ್ರೀದೇವಿ ಭೂದೇವಿ ವೆಂಕಟೇಶ ದೇವರು, ಅವರ ಕೆಳಗೆ ಹನುಮ ಭೀಮ ಮಧ್ವರು, ಬದಿಯ ಗರ್ಭಗೃಹದಲ್ಲಿ ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ಶ್ರೀ ರಾಘವೇಂದ್ರರು, ಶ್ರೀ ಸತ್ಯವ್ರತರು, ಸತ್ಯಬೋಧರು, ಸತ್ಯಧ್ಯಾನರು, ಸತ್ಯಪ್ರಮೋದರು, ಈ ರೀತಿಯಾಗಿ 10 ಗುರುಗಳ ಮೃತ್ತಿಕಾ ವೃಂದಾವನ. ಇದನ್ನು 2003 ಜ್ಯೇಷ್ಠ ಶುದ್ಧ ಪಂಚಮಿಯ ದಿವಸ ನಮ್ಮ ಸ್ವರೂಪೋದ್ಧಾರಕರಾದ ಅಭಿನವ ರಘುತ್ತಮರು, ಅಭಿನವ ಸತ್ಯಧರ್ಮರು ಅಂತ ತಿಳ್ಕೊಂಡಂತ ಅನಿಸ್ಕೊಂಡಿರ್ತಕ್ಕಂತಹ ಜಗನ್ಮಾನ್ಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ತಮ್ಮ ಅಮೃತ ಹಸ್ತದಿಂದ ಸ್ಥಾಪನೆ ಮಾಡಿ ಇಲ್ಲಿಯವರೆಗೆ 23 ವರ್ಷಗಳು ಪರಿಪೂರ್ತಿಯಾದವು. ಇದು 24ನೇ ವರ್ಷ. ನಾಳೆ 24ನೇ ವರ್ಷದ ಮೊದಲನೇ ದಿನದ ವರ್ಧಂತಿ ಉತ್ಸವದ ಅಭಿಷೇಕ. ಚಕ್ರಾಬ್ಜ ಮಂಡಲದಲ್ಲಿ ಚಕ್ರಾಬ್ಜ ಮಂಡಲ ದೇವತೆಗಳನ್ನು ಆವಾಹನ ಮಾಡಿ ಆನಂತರ 51 ಅಥವಾ 108 ಕಲಶಗಳಲ್ಲಿ ಪ್ರಮುಖ ದೇವತೆಗಳು ಪರಮಾತ್ಮನ 51 ರೂಪ ಅಥವಾ 108 ರೂಪಗಳನ್ನು ಆವಾಹನ ಮಾಡಿ ಅದರಲ್ಲಿ ಆ ಕಲಶಗಳಲ್ಲಿ ಪ್ರಮುಖವಾಗಿ 16 ಕಲಶಗಳು. ಒಂದರಲ್ಲಿ ಹಾಲಿರ್ತದೆ, ಇನ್ನೊಂದರಲ್ಲಿ ಮೊಸರು ಇರ್ತದೆ, ಇನ್ನೊಂದರಲ್ಲಿ ಜೇನುತುಪ್ಪ ಇರ್ತದೆ, ಮತ್ತೊಂದರಲ್ಲಿ ತುಪ್ಪ ಇರ್ತದೆ, ಇನ್ನೊಂದರಲ್ಲಿ ಸಕ್ಕರೆ ಇರ್ತದೆ. ಆನಂತರ ಮತ್ತೊಂದರಲ್ಲಿ ಸುವರ್ಣೋದಕ, ಒಂದು ಬಂಗಾರದ ನಾಣ್ಯವನ್ನು ಹಾಕಿ ಅದರಿಂದ ಶುದ್ಧ ತಯಾರಾಗಿರ್ತಕ್ಕಂಥ ನೀರು. ಇನ್ನೊಂದರಲ್ಲಿ ಗಂಧೋದಕ, ಗಂಧ ತೆಗೆದು ಹಾಕಿರ್ತಕ್ಕಂಥ ಗಂಧೋದಕ. ಇನ್ನೊಂದು ಕಲಶದಲ್ಲಿ ಸುಗಂಧೋದಕ, ಪಚಕರ್ಪೂರ, ಕೇಸರಿ ಇತ್ಯಾದಿಗಳಿಂದ ಯುಕ್ತವಾಗಿರತಕ್ಕಂತಹ ಸುಗಂಧದ ನೀರು ಅದರಲ್ಲಿರ್ತದೆ. ಮತ್ತೊಂದರಲ್ಲಿ ಶತೌಷಧಿ, 100 ಔಷಧಿಗಳಿಂದ ಯುಕ್ತವಾಗಿರ್ತಕ್ಕಂತಹ ಒಂದು ಕಲಶದ ನೀರು. ಮತ್ತೊಂದರಲ್ಲಿ ತಕ್ಕೋಲ ಅಂತ ತಿಳ್ಕೊಂಡಂತಂದರೆ ದಾಲ್ಚಿನ್ನಿ. ಆನಂತರ ತ್ರಿಕಟು, ತ್ರಿಫಳ, 3 ತ್ರಿಫಳಗಳಿಂದ ಹಾಕಿರ್ತಕ್ಕಂಥ ನೀರು. ಮತ್ತೊಂದರಲ್ಲಿ ಗೋಧೂಮ, ಇನ್ನೊಂದರಲ್ಲಿ ಬಾಳೆಯ ಹೂವು, ಅದರ ನೀರು, ಆ ಹೂವಿನಿಂದ ಯುಕ್ತವಾಗಿರ್ತಕ್ಕಂಥ ನೀರು. ಮತ್ತೊಂದರಲ್ಲಿ ಪುಷ್ಪ ನೀರು. ಆನಂತರ ಇನ್ನೊಂದರಲ್ಲಿ ತೆಂಗಿನ ಹೂವಿನ ಬೀಜಗಳು, ಅದರಿಂದ ಯುಕ್ತವಾಗಿರ್ತಕ್ಕಂಥ ನೀರು.
ಆನಂತರ ಶುದ್ಧೋದಕ. ಪರಮಾತ್ಮನ ಸತ್ಯ ಮೊದಲಾದ 16 ಪ್ರಮುಖ ರೂಪಗಳು, ಉಳಿದವರಲ್ಲಿ ಶುದ್ಧೋದಕ. ಈ ರೀತಿಯಾಗಿ ಪ್ರತಿ ವರ್ಷ 1 ವರ್ಷದವರೆಗೆ ಮಂದಿರಕ್ಕೆ ಎಷ್ಟೋ ಅಪವಿತ್ರ ಜನ ಬಂದು ಹೋಗಿರ್ತಾರೆ. ಗೊತ್ತಾಗದೆ ಏನಾದರೂ ಒಂದು ಅಪವಿತ್ರ ನಡೆದಿರಬಹುದು. ಆನಂತರ ಎಷ್ಟೋ ಜನರು ಮಂದಿರಕ್ಕೆ ಬಂದರೂ ಕೂಡ ಆ ಪ್ರತಿಮೆಗೆ ಅನಾದರ ತೋರಿಸಿದ್ದರಿಂದಾಗಿ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ನೆಗೆಟಿವ್ ವಾತಾವರಣ ನಿರ್ಮಾಣವಾಗಿರ್ತದೆ. ಆ ವಾತಾವರಣವನ್ನು ಶುದ್ಧ ಮಾಡೋದಕ್ಕೋಸ್ಕರ ಚಕ್ರಾಬ್ಜ ಮಂಡಲದಲ್ಲಿ ಮಧ್ಯದಲ್ಲಿ ಆವಾಹಿಸಲ್ಪಡುವ ದೇವತೆ ಓಂ ಘೃಣಿಹಿ, ಅವನ ಹೆಸರು ಘೃಣಿ ಅಂತ ತಿಳ್ಕೊಂಡಂಥೇಳಿ. ಇವನು ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣನು. ಅದರಿಂದ ಘೃಣಿ ಸೂರ್ಯ ಆದಿತ್ಯ ಅಂತ ತಿಳ್ಕೊಂಡಂಥೇಳಿ ಈಶಾವಾಸ್ಯ ಉಪನಿಷತ್ನಲ್ಲಿ ಈ ಪರಮಾತ್ಮನನ್ನು ವಿಶೇಷವಾಗಿ ಹೇಳಿದ್ದಾರೆ. ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ, ನೀನು ಜಗತ್ತಿಗೆ ಜ್ಞಾನದ ಪ್ರಕಾಶವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಅಂತ ತಿಳ್ಕೊಂಡಂತೇಳಿ ಈಶಾವಾಸ್ಯ ಉಪನಿಷತ್ತು ಅದನ್ನು ವರ್ಣನೆ ಮಾಡ್ತದೆ. ಇವತ್ತು ಆ ಮಂತ್ರದ ಆಹುತಿ ಇದೆ. ಅಂದರೆ ಇವತ್ತು ಅವನನ್ನು ಸಂತೋಷಪಡಿಸಿ ನಾಳೆ ಬಾರಪ್ಪ, ಇದರಲ್ಲಿ ಆ ಚಕ್ರಾಬ್ಜಮಂಡಲದ ಮಧ್ಯದಲ್ಲೇ ಆಸೀನನಾಗಿ ನಮ್ಮ ಈ ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸಿಕೊಡು, ನಿನ್ನ ವಿಶೇಷ ಸನ್ನಿಧಾನ ಪ್ರತಿಮೆಗಳಲ್ಲಿ ಪುನಃ ಹೆಚ್ಚೆಚ್ಚಾಗಿ ಬರಲಿ ಅಂತಕೊಂಡಂತನ್ನುವುದಕ್ಕೋಸ್ಕರ ಇವತ್ತು ನಾವು ಘೃಣಿಸೂರ್ಯ ಆದಿತ್ಯ ಅಂತಕೊಂಡಂತನ್ನುವ ಮಂತ್ರದ ಆಹುತಿಯನ್ನು ಕೊಡ್ತಾ ಇದ್ದೇವೆ. ಈ ಸೂರ್ಯನ ವರ್ಣನೆ ಈ ರೀತಿಯಾಗಿದೆ. ಸಚ್ಛಾಯ, ಅವನ ಹೆಂಡತಿ ಹೆಸರು ಛಾಯಾ. ಆದ್ದರಿಂದಾಗಿ ಛಾಯಾ ಸಹಿತನಾಗಿ ಪದ್ಮಯುಗಲಧರ, 2 ಕೈಗಳಲ್ಲಿ 2 ಪದ್ಮಗಳನ್ನು ಹಿಡಿದುಕೊಂಡಿದ್ದಾನೆ, ಕಮಲಗಳನ್ನು ಹಿಡಿದುಕೊಂಡಿದ್ದಾನೆ. ಅರುಣವರ್ಣದವನಾಗಿದ್ದಾನೆ. ಇಂತಹ ಸೂರ್ಯನನ್ನು ಯಾವ ಕಾಲದಲ್ಲಿ ನಾವು ನೆನೆಸ್ತೇವೆ ಅಂತ ತಿಳ್ಕೊಂಡಂತಂದರೆ ಸರ್ವವ್ಯಾಧಿಹರ. ಎಷ್ಟು ತರಹದ ಶಾರೀರಿಕ ರೋಗಗಳು, ಮಾನಸಿಕ ರೋಗಗಳು ಇವೆ. ಇವತ್ತು ಕೋಇನ್ಸಿಡೆನ್ಸ್ ಅಂದರೆ ಇವತ್ತು ಧನ್ವಂತರಿ ಹೋಮ ಮಾಡಿದ್ದೇವೆ, ಆರೋಗ್ಯದಾಯಕವಾದ ಧನ್ವಂತರಿ ಹೋಮ ಮಾಡಿದ್ದೇವೆ. ಅದೇ ರೀತಿಯಾಗಿ ಸರ್ವ ವ್ಯಾಧಿಗಳನ್ನು ದೂರ ಮಾಡುವ ಸೂರ್ಯಮಂತ್ರವೂ ಕೂಡ ಇವತ್ತೇ ಹೋಮಕ್ಕೆ ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ದಿನಕ್ಕೆ 2-3 ಅಂತ ತಿಳ್ಕೊಂಡಂತ ಮಾಡ್ತಾ ಬಂದಿದ್ದೇವೆ. ಆ ರೀತಿಯಾಗಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀದಹ, ಒಳ್ಳೆಯ ದೈವಿ ಸಂಪತ್ತನ್ನು ಕೊಡ್ತಕ್ಕಂಥವನು ಸೂರ್ಯ. ಅದರ ಜೊತೆಯಲ್ಲಿ ವೃಷ್ಟಿದಹ, ಸೂರ್ಯ ಸಮುದ್ರದ ನೀರನ್ನು ಬಾಷ್ಪೀಕರಣ ಮಾಡಿ ಮೋಡಗಳನ್ನು ತಯಾರಿಸಿ ನಮಗೆ ಮಳೆಗಳನ್ನು ಕೂಡ ಕೊಡ್ತಾನೆ. ಇಂತಹ ಓಂ ಓಂ ಘೃಣಿಸೂರ್ಯ ಆದಿತ್ಯ ಓಂ ಅಂತನ್ನುವ ಮಂತ್ರ, ಇದು ಈಶಾವಾಸ್ಯ ಉಪನಿಷತ್ತಿನಿಂದ ತೆಗೆದುಕೊಂಡಿರ್ತಕ್ಕಂಥ ಮಂತ್ರ. ಆ ಮಂತ್ರದ 108 ಆಹುತಿಗಳನ್ನು ಇಲ್ಲಿ ನಾವು ಹಾಕ್ತೇವೆ. ಎಲ್ಲರೂ ನಮಗೆ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಕೊಡು ಪರಮಾತ್ಮ. ಆನಂತರ ದೈವಿ ಸಂಪತ್ತನ್ನು ಕೊಡು. ಅದಲ್ಲದೆ ನಮಗೆ ಪರಮಾತ್ಮನ ಅನುಗ್ರಹ ರೂಪ, ನಿನ್ನ ಅನುಗ್ರಹ ರೂಪಿಯಾದ ಮಳೆಯನ್ನು ನಮ್ಮ ಮೇಲೆ ನೀನು ಆ ಮಳೆಗರೆಯುತ್ತಾ ಇರು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಈ ಹೋಮದಲ್ಲಿ ನಾವು ಭಾಗವಹಿಸೋಣ. ಘೃಣಿ ಮಂತ್ರಸ್ಯ अस्य श्री सूर्यमन्त्रस्य देवभागऋषिः गायत्री छन्दः सूर्यः तदन्तर्यामि च देवता सूर्य तदन्तर्यामि भारतीरमणमुख्यप्राणान्तर्गतसवितृनामक भगवत्प्रीत्यर्थे सूर्यमन्त्रहोमे विनियोगः. ನೋಡಿ, ದೇವಭಾಗ ಋಷಿ ಅಂತ ಅನ್ನೋದು ಈ ಮಂತ್ರವನ್ನು ಕಂಡವನು.
ಆದ್ದರಿಂದಾಗಿ ಈ ಮಂತ್ರಕ್ಕೆ ದೇವಭಾಗ ಋಷಿ ಅಂತ ತಿಳ್ಕೊಂಡು ಕರೆದಿದ್ದಾರೆ. ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ ಇಲ್ಲಿ ಪ್ರತಿಪಾದ್ಯ ದೇವತೆ. ಓಂ ಓಂ ಘೃಣಿ ಸೂರ್ಯಾದಿತ್ಯ ಓಂ ಸ್ವಾಹ. ಓಂ ಓಂ ಘೃಣಿ ಸೂರ್ಯಾದಿತ್ಯ ಓಂ ಸ್ವಾಹ. ಓಂ ಓಂ ಘೃಣಿ ಸೂರ್ಯಾದಿತ್ಯ ಓಂ ಸ್ವಾಹ. ಓಂ ಓಂ ಘೃಣಿ ಸೂರ್ಯಾದಿತ್ಯ ಓಂ ಸ್ವಾಹ.